ಹಾಯ್ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡಿಗ ಮಾತಾಡ್ತಿರೋದು. ಏನಪ್ಪ ಅಂತಂದರೆ ಇಂಡಿಯಾ A ಟೀಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ಮ್ಯಾಚ್ ಇತ್ತು, ಇಂಡಿಯಾ ವರ್ಸಸ್ UAE ನಡೀತಾ ಇದೆ. ಯಾರೆಲ್ಲ ನೋಡಿದ್ದೀರಾ ಅವರು ಸಖತ್ ಖುಷಿ ಪಟ್ಟಿರ್ತೀರ. ಏನಕ್ಕೆ ಪಟ್ಟಿರ್ತೀರ? ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಏನಪ್ಪ ಅಂತಂದರೆ ಇಂಡಿಯನ್ A ಟೀಮು ರೈಸಿಂಗ್ ಸೂಪರ್ ಸ್ಟಾರ್ದು ಏಷ್ಯನ್ ಕಪ್ ಆಡ್ತಿದ್ದಾರೆ. ಅದರಲ್ಲಿ ನಮ್ಮ RCB ಪ್ಲೇಯರು, ಬ್ಯಾಟ್ಸ್ಮನ್ ಕಮ್ ವಿಕೆಟ್ ಕೀಪರು, ಅವರ ಕ್ಯಾಪ್ಟನ್ ಜಿತೇಶ್ ಶರ್ಮಾ, ಅವ್ರ ಜೊತೆ ಒಂದಷ್ಟು ಯಂಗ್ಸ್ಟಾರ್ಸ್ ಇದ್ದಾರೆ. ಅದರಲ್ಲಿ ಇವತ್ತಿನ ಪರ್ಫಾರ್ಮೆನ್ಸ್ ನೋಡೋದಾದರೆ ವೈಭವ್ ಸೂರ್ಯವಂಶಿ ಹುಡುಗನ ಇಲ್ಲ ದೈತ್ಯನ ಇಲ್ಲ ಇದೆಂಥ ಪ್ರತಿಭೆ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಯಾಕಂದರೆ RRಗೆ ಬಂದಾಗಲೇ ನಮಗೆಲ್ಲ ಗಾಬರಿ ಬಿಡಿಸ್ಬಿಡಿ. ನಾವು ಆ್ಯಕ್ಚುಲಿ ನಮಗೆ ಬೇಕಾಗಿರೋ ಪ್ಲೇಯರ್ಗಳು ಆಡ್ತಾ ಇಲ್ಲ ಅಂತಂದರೆ ಮ್ಯಾಚೇ ನೋಡೋಲ್ಲ. ಇಂಥವ್ರಿಂದ ಇವರು ಅಭಿಷೇಕ್ ಶರ್ಮಾ ಇಂಥವ್ರಿಂದ T20 ಮೇಲೆ ಬೋರೇ ಆಗೋಲ್ಲ. ಏನು ಬಾಲ್ಗಳು ಬಾಲರ್ಸ್ಗೆ ಏನಾದ್ರು ರೆಸ್ಪೆಕ್ಟೇ ಕೊಡೋಲ್ಲ ಗುರು. ಇವರೆಲ್ಲ ಈ ಫಾರಿನ್ ಪ್ಲೇಯರ್ಗಳು ಹೊಡಿತಾರೆ ಗೊತ್ತಾ, ಹೊಡಿಬೇಡಿ. ಇಂಗ್ಲೆಂಡ್ ಪ್ಲೇಯರ್ಸು, ಇಂಗ್ಲೆಂಡ್ ಏನ್ರಿ ಇಂಡಿಯಾದಲ್ಲಿ ಅವರೇ. ಈಗ ಅಭಿಷೇಕ್ ಶರ್ಮಾ, ಈ ಕಡೆ ಸೂರ್ಯವಂಶಿ, ಆಮೇಲೆ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ರಿಂಕು ಸಿಂಗು, ಜಿತೇಶ್ ಶರ್ಮಾ, ಇವರು ಎಲ್ಲ ಬ್ಯಾಟಿಂಗ್ ಹೆಂಗೆ ಗೊತ್ತಾ, ಆ ಬಾಲ್ಗೆ ಬೇಜಾರಾಗಬೇಕು. ಎಟ್ಸಲ್ಲಿ ಹೋಗಿ ಆಡಿಯನ್ಸ್ ಹತ್ರ ಬೀಳಲಿ ಗುರು, ನಾನು ಎಟ್ಸಲ್ಲಿ ಆಡಿಯನ್ಸ್ ಹತ್ರ ಬೀಳಲಿ ಅನ್ನೋ ಪರ್ಫಾರ್ಮೆನ್ಸು ಇವತ್ತು ಸೂರ್ಯವಂಶಿ ಅದೇ ಥರ ಆಗಿದೆ. ನೀವು ಎಷ್ಟು ಜನ ನೋಡಿದ್ರಿ ಗೊತ್ತಿಲ್ಲ. ಇಂಡಿಯನ್ A ಟೀಮ್ದು ಮ್ಯಾಚು ಫಸ್ಟ್ ಹಾಫ್ ಆಗಿದೆ, 290 ಚಿಲ್ಲರೆ ಟಾರ್ಗೆಟ್ ಕೊಟ್ಟಿರೋದು UAEಗೆ. ಅಲ್ಲ, ಅವ್ರ ಹತ್ರನೂ ಬರಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಆಡಿರೋ ಆಟ ಹೆಂಗಿದೆ ಅಂತಂದರೆ ಅದೇನೋ 50 ಓವರ್ಸ್ದು ರನ್ ಅನ್ಕೋಬೇಡಿ. 120 ಬಾಲ್ ಹೊಡೆದಿರೋದು, 120 ಬಾಲ್ಗೆ UAE ಹೊಡೆದಿರೋದು. UAEಲಿ ಏನು ಬಾಲರ್ಗಳು ಅಂಥ ಸರ್ವೇ ಸಾಮಾನ್ಯ ಸುಮ್ಮನೆ ಬಂದು ಹಾಕ್ಬಿಟ್ಟು ಹೋಗೋರು ಅಂಥವ್ರಲ್ಲ. ಒಳ್ಳೆ ಸ್ವಿಂಗ್ ಇದೆ, ಒಳ್ಳೆ ಸ್ಪಿನ್ ಇದೆ, ಅಂಥವ್ರು ಹೊಡೆದಿದ್ದಾರೆ. ಹೆಂಗೆ ಅಂತಂದರೆ ಬರೀ 44 ಬಾಲ್ ಆಡಿರೋದು ಸೂರ್ಯವಂಶಿ, 144 ರನ್ನು, 32 ಬಾಲ್ಗೇನೆ ಸೆಂಚುರಿ ಮನುಷ್ಯ. ನನಗೂ ಅವನಿಗೂ ಏಜ್ ಡಿಫ್ರೆನ್ಸ್ ನೋಡಿದ್ರೆ ಅಷ್ಟಿದೆ. ನಾವಿಲ್ಲೇನು ದಬಾಕೆ ಇಲ್ಲ. ಅವೈದ ಅಲ್ಲಿ ಇಟ್ಕೊಂಡು ನಾಯಿ ಹೊಡ್ದಂಗೆ ಹೊಡಿತು ನಾವು UAEನ. ನೋಡಬೇಕು ನೀವು, ಆ 6ಗಳು ನೋಡಬೇಕು, ಆ 4ಗಳು ನೋಡಬೇಕು. 15 ಸಿಕ್ಸು, ಒಂದಲ್ಲ ಎರಡಲ್ಲ, 15 ಸಿಕ್ಸು, 11 4. ಸ್ಟ್ರೈಕ್ ರೇಟು ಅಂತಂದರೆ 340 ದಾಟ್ಬಿಟ್ಟೈತೆ ಸ್ಟ್ರೈಕ್ ರೇಟು. ಏನು ಮನುಷ್ಯನು ನೋಡಿದ್ರೆ 14 ವರ್ಷ ಅಂತಾರೆ. ಇಂಗ್ಲೆಂಡ್ ಪ್ಲೇಯರ್ಗಳು ಹಿಂಗೆ ಹೊಡಿಯೋಲ್ಲ. ಈ ನಮ್ಮ ಸಾಲ್ಟು, ಆ ಬಟ್ಲರು, ಅವರು ಹೊಡಿಯೋಲ್ಲ, ಹಂಗೆ ಬಾರಿಸ್ತಾ ಬಿದ್ದವ್ರೆ. ಈ ಅಭಿಷೇಕ್ ಶರ್ಮಾ ಇವರು ಏನಾದ್ರು ಓಪನಿಂಗ್ ಬಿಟ್ಬಿಟ್ರೆ ಆಪೋಸಿಟಲ್ಲಿ ನೀನು ಎಂಥ ಬಾಲರ್ ಇರು, ರೆಸ್ಪೆಕ್ಟೇ ಇರೋಲ್ಲ. ನಿಜ ಹೇಳ್ತಾ ಇದ್ದೀನಿ, ಒಂದು ಚೂರು ರೆಸ್ಪೆಕ್ಟ್ ಇರೋಲ್ಲ ಬಾಲರ್ಸ್ಗೆ. ನೀನು ಅದು ಯಾವನಾಗಿರು, ಎಂಥ ದೊಡ್ಡ ಈಗಿರೋ ಟೀಮೇ ಸಹಿಸ್ಕೊಳಕ್ಕಾಗ್ತಾಯಿಲ್ಲ ವರ್ಲ್ಡ್ ವೈಡಲ್ಲಿ. ಇನ್ನು ಈ ಯಂಗ್ಸ್ಟರ್ಗಳನ್ನೆಲ್ಲ ಹಾಕೊಂಡ್ಬಿಟ್ರೆ ಖತಮ್, ನಾಟಕ ಬಂದು ಅಲ್ವಾ. ತಗೊಳ್ಳಿ, ರಘುವಂಶಿ, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ರಿಂಕು ಸಿಂಗು, ಯಾರು ಧ್ರುವ್ ಜುರೇಲು, ಈ ಕಡೆ ಇನ್ನೊಬ್ರು ಹೆಸರು ಮರ್ತೇ ಬಿಟ್ಟು SSV ಜಯಸ್ವಾಲ್. ಏನು ಸುಮ್ಮನೆನಾ? ಜಿತೇಶ್ ಶರ್ಮಾ, ಇವರೆಲ್ಲ ಯಂಗೆಸ್ಟ್ ಪ್ಲೇಯರು. ಅದರಲ್ಲೊಬ್ಬರು ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ರಿಂಕು ಸಿಂಗು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್. ಅದನ್ನು ಬಿಟ್ಟು ಇವ್ರ ಬ್ಯಾಚಲ್ಲಿ ಅವ್ರನ್ನ ಹಾಕ್ಬಿಟ್ರೆ ಹಿಂಗೆ ಎಂಥವನೇ ಬಾಗುರು ಬ್ಯಾಟಿಂಗಲ್ಲಿ. ಹಂಗೆ ಮಟ್ಟನೆಲ್ಲ ಸಮ ಮಾಡಿಬಿಡ್ತಾರೆ ಅವನ ಅಜ್ಜಿನ ಬಡಿಯ. ಜಿತೇಶ್ ಶರ್ಮಾ ಏನ್ರಿ ಆಡಿದ್ದು, ಬರ್ತಾರೆ 2 ಡೌನ್ ಬರ್ತಾರೆ ಮನುಷ್ಯ. ಈ ಕಡೆ ಇಬ್ಬರು ಬಂದರು, ಒದ್ದಾಡ್ತವ್ರೆ, ಬಾಲು ಟಚ್ ಮಾಡೋಕ್ಕಾಯ್ತಲ್ಲ. ಒಬ್ಬರು 7 ಬಾಲ್ ಆಡಿ 4 ರನ್ನು, ಇನ್ನೊಬ್ರು ಔಟೇ ಆದರು. ಬರ್ತಾನೆ ಮನುಷ್ಯ, ಬರ್ತಾನೆ ಗ್ಲೌಸ್ ಹಾಕ್ಕೊಂಡು ಬಂದು ಬಾರ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಡೋದ. 32 ಬಾಲ್ಗೆ 84 ರನ್ನು, 6 ಸಿಕ್ಸು, 8 4, ಸ್ಟ್ರೈಕ್ ರೇಟ್ 240 ದಾಟ್ತು. ಅದನ್ನು T20 ಅಂದರೆ ಅದನ್ನ ನೋಡೋಕ್ಕೆ ಬೇರೆ ಖುಷಿ. T20 ಅಲ್ಲ, ನೀನು ಯಾವುದ್ರಲ್ಲ 6 4 ಹೊಡಿತಾ ಇದೆಯಾ ಅಂತಂದರೆ ಈ ಕಡೆ ಕ್ರಿಕೆಟ್ ನೋಡ್ತಾ ಇರೋಂಗೆ ಇದಿರುತ್ತಲ್ಲ, ಅದು ಬೇರೆ ಲೆವೆಲ್. ಒಡೆ ಆ ಥರ ಆಗಿತ್ತು ಮಾತ್ರ ಮ್ಯಾಚ್ ನೋಡಬೇಕಾದ್ರೆ. ಪಾಪ UAE ಬಾಲರ್ಸ್ಗಳಿಗೆ ನೈಟ್ ನಿದ್ದೆ ಬರೋಲ್ಲ, ಊಟ ಸೇರೋಲ್ಲ. ನನಗೆ ಯಾಕೆ ಗುರು ಈ ಮ್ಯಾಚ್ ಸಿಕ್ತು, ನಾನು ಯಾಕೆ ಗುರು ಹಿಂಗಾಯ್ತು ಅನ್ಬೇಕು. ಹಂಗೆ ಹೊಡೆದಿದ್ದಾರೆ.
ಇನ್ನು ಸೆಕೆಂಡ್ ಹಾಫ್ ಏನಾರು ಆಗಲಿ, ಬಟ್ ಯು ಎ ಇ ಅಲ್ಲಿ ಗಂಟೆ ರೀಚ್ ಆಯ್ತಾರ ಅಂದರೆ ನಮ್ಮ ಅಪ್ರಾಣೇ ರೀಚ್ ಆಗಲ್ಲ. ಯು ಎ ಇ 294 ಟಾರ್ಗೆಟು 120 ಬಾಲ್ಗೆ ಹೊಡೆದು ಬಿಸಾಕವ್ರೆ. ರೆಕಾರ್ಡ್ ಬ್ರೇಕ್ ಮಾಡಬೇಕಾಗಿತ್ತು ಲೆಕ್ಕಕ್ಕೆ ಹೇಳ್ಬೇಕಂದ್ರೆ. ಇನ್ನೊಂದಿಬ್ಬರು ಆಡಿತಿದ್ರೆ ರೆಕಾರ್ಡ್ ಬ್ರೇಕ್ ಆಗಿರೋದು. ಇನ್ನೂ ಶರ್ಮಾ ಯಾರೋ ಅಶುತೋಷ್ ಶರ್ಮಾನ ಇದ್ರಲ್ಲಿ ನಮಗೆ ಇದು ಮಾಡಿದ್ರಲ್ಲಪ್ಪ ಡೆಲ್ಲಿಲಿ ಮಾಡಿದ್ರಲ್ಲ, ಹಂಗೆ ಅವನು ಇದ್ದ ನೆಕ್ಸ್ಟು. ಅದೇನು ರೈಸಿಂಗು ಕಪ್ ಎತ್ಕೊಂಬರ್ರಪ್ಪ. ಅದು ಯಾವುದೋ ಹಾಂಗ್ಕಾಂಗು ಅಂತ ಅಂದ್ಬಿಟ್ಟು ಯಾವುದೋ ಪಾಕಿಸ್ತಾನವ್ರು ಎತ್ಕೊಂಡೋಗಿ ಬೆಡ್ ಮೇಲೆ ಹಿಡ್ಕೊಂಡು ಮನ್ಕೊತಿದ್ರಲ್ಲ ಎಂಟಿ ಥರ, ಆ ಥರ ಕಪ್ ನಮಗೆ ಬೇಡ. ನಮಗೆ ಏಷ್ಯನ್ ಕಪ್ಪೇ ಬೇಕು, ತಗೊಂಬನ್ನಿ ಇಷ್ಟು.